ಸ್ನೇಹಿತರೆ, ಈ ಒಂದು ವಿಡಿಯೋನಲ್ಲಿ ನಾವು ಲೈಂಗಿಕ ಹಲ್ಲೆಗೆ ಸಂಬಂಧಪಟ್ಟಂತೆ ಕಾನೂನು ಏನ್ ಹೇಳುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಲೈಂಗಿಕ ಹಲ್ಲೆಗೆ ಸಂಬಂಧಪಟ್ಟಂಗೆ ಅಪರಾಧಿ ಕಾನೂನು ತಿದ್ದುಪಡಿ ಆದೇಶ 2013 ಈ ಕಾನೂನು ಇದೆ. ಈ ಕಾನೂನು ಅಡಿಯಲ್ಲಿ ಯಾವುದೆಲ್ಲ ಅಪರಾಧಗಳು ಇದೆ, ಮತ್ತೆ ಅಪರಾಧಕ್ಕೆ ಸಂಬಂಧಪಟ್ಟಂತಹ ವಿವರಗಳೇನು, ಅದಕ್ಕೆ ಶಿಕ್ಷೆ ಏನು, ಈ ಎಲ್ಲ ವಿಚಾರದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಅಪರಾಧಿ ಕಾನೂನು ತಿದ್ದುಪಡಿ ಆದೇಶ 2013 ಅಡಿಯಲ್ಲಿ ಮೊದಲನೇದಾಗಿ ಈ ಕಾನೂನು ಮಾತಾಡುವಂಥದ್ದು ಲೈಂಗಿಕ ಕಿರುಕುಳದ ಬಗ್ಗೆ. ಅಂದ್ರೆ ಇದು IPC ಸೆಕ್ಷನ್ 354 ಅಡಿಯಲ್ಲಿ ಬರುತ್ತೆ. ಲೈಂಗಿಕ ಕಿರುಕುಳ ಅಂತಂದ್ರೆ ಏನು? ಲೈಂಗಿಕ ಕಿರುಕುಳ ಅಂತ ಹೇಳಿದ್ರೆ ಒಂದು ವ್ಯಕ್ತಿಯ ಒಪ್ಪಿಗೆ ಇಲ್ಲದೆ ಅವಳನ್ನ ಲೈಂಗಿಕವಾದ ದೈಹಿಕ ಸಂಪರ್ಕ ಇಲ್ಲದೆ ಹೋದ್ರೆ ಲೈಂಗಿಕ ಅರ್ಥ ಬರುವಂತಹ ಕೃತ್ಯಗಳನ್ನ ಮಾಡುವಂಥದ್ದು. ಅಂದ್ರೆ ಇಲ್ಲಿ ಒಂದು ಒಪ್ಪಿಗೆ ಇಲ್ಲದೆ ಇರುವಂತದ್ದು, ಮತ್ತೆ ಆ ಕೃತ್ಯದಲ್ಲಿ ಒಂದು ಲೈಂಗಿಕವಾದ ಅರ್ಥ ಇದೆ ಅಥವಾ ಲೈಂಗಿಕವಾದ ಒಂದು ಆಸಕ್ತಿ ಇದೆ. ಇದು ಲೈಂಗಿಕ ಕಿರುಕುಳದ ಕೆಳಗೆ ಬರುತ್ತೆ. ದೈಹಿಕ ಸಂಪರ್ಕ ಅಂದ್ರೆ ಅದನ್ನ ಮುಟ್ಟುವಂಥದ್ದಾಗಿರ್ಬೋದು ಅಥವಾ ಯಾವುದೇ ರೀತಿಯಲ್ಲಿ ಅವರನ್ನ ಸಂಪರ್ಕ ಮಾಡಲಿಕ್ಕೆ, ದೈಹಿಕವಾಗಿ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಡುವಂತಹ ಈ ಕೃತ್ಯಗಳನ್ನ ಲೈಂಗಿಕ ಕಿರುಕುಳ ಅಂತ ಹೇಳಿ ಈ ಕಾನೂನು ಹೇಳುತ್ತೆ. ಎರಡನೇದಾಗಿ ಲೈಂಗಿಕವಾಗಿ ಸಹಕಾರವನ್ನ ನೀಡುವಂತೆ ಬೇಡಿಕೆ ಅಥವಾ ಕೋರಿಕೆಯನ್ನ ಮಾಡುವಂಥದ್ದು. ಆ ವ್ಯಕ್ತಿಗೆ ಆಸಕ್ತಿ ಇಲ್ಲ ಅಂತ ಗೊತ್ತಿದ್ರೂ ಸಹ ಲೈಂಗಿಕವಾಗಿ ಸಹಕಾರ ಕೊಡುವಂಥದ್ದು. ನನ್ನ ಜೊತೆ ಹೀಗೆ ನಡ್ಕೋ, ಈ ರೀತಿಯಲ್ಲಿ ಇರು ಅಂತ ಹೇಳಿ ಒಂದು ಲೈಂಗಿಕವಾದ ಅರ್ಥ ಬರುವಂತೆ ಅಲ್ಲಿ ಬೇಡಿಕೆ ಅಥವಾ ಕೋರಿಕೆಯನ್ನ ನೀಡುವಂಥದ್ದು. ಅದು ಲೈಂಗಿಕ ಕಿರುಕುಳದ ಕೆಳಗೆ ಬರುತ್ತೆ. ಮತ್ತೆ ಮೂರನೇದಾಗಿ ಲೈಂಗಿಕ ಅರ್ಥ ಬರುವಂತಹ ಮಾತು ಅಥವಾ ಟೀಕೆ. ಅಂದ್ರೆ ಇಲ್ಲಿ ದೈಹಿಕವಾಗಿಯೇ ಮಾಡಬೇಕಾಗಿಲ್ಲ, ಮುಟ್ಟುವಂಥದ್ದೇ ಆಗ್ಬೇಕಾಗಿಲ್ಲ, ಅದು ಮಾತಿನ ರೂಪದಲ್ಲಿ ಕೂಡ ಯಾವುದೋ ಒಂದು ಕಮೆಂಟ್ ಆಗಿರ್ಬಹುದು, ಜೋಕ್ ಆಗಿರ್ಬಹುದು, ಯಾವುದೇ ಮೌಖಿಕವಾಗಿ ಸಹ ಲೈಂಗಿಕ ಅರ್ಥ ಬರುವಂತಹ ಮತ್ತೆ ಆ ವ್ಯಕ್ತಿಗೆ ಒಪ್ಪಿಗೆ ಇಲ್ಲದಂತಹ ಯಾವುದನ್ನ ಮಾಡಿದ್ರೆ ಅದು ಸಹ ಲೈಂಗಿಕ ಕಿರುಕುಳ ಅಂತ ಅನ್ನಿಸ್ಕೊಳ್ಳುತ್ತೆ ಈ ಕಾನೂನು ಕೆಳಗೆ. ಮತ್ತೆ ಕೊನೆಯದಾಗಿ ಅಶ್ಲೀಲ ಚಿತ್ರಗಳನ್ನ ತೋರಿಸುವಂಥದ್ದು, ಒತ್ತಾಯದಿಂದ ತೋರಿಸುವಂಥದ್ದು. ವ್ಯಕ್ತಿಗೆ ಇಷ್ಟ ಇಲ್ಲದೆ ಇದ್ರೂ ಸಹ ಅಶ್ಲೀಲವಾದ ಚಿತ್ರಗಳನ್ನ ಒತ್ತಾಯದಿಂದ ತೋರಿಸಿದ್ರೆ ಅದು ಲೈಂಗಿಕ ಕಿರುಕುಳ ಅಂತ ಹೇಳಿ ಈ ಕಾನೂನಡಿಯಲ್ಲಿ ಅನ್ನಿಸ್ಕೊಳ್ಳುತ್ತೆ. ಅಂದ್ರೆ ಒಟ್ಟಾರೆ ಹೇಳೋದಾದ್ರೆ ಒಪ್ಪಿಗೆ ಇಲ್ಲದಂತಹ ಲೈಂಗಿಕವಾದಂತಹ ಯಾವುದೇ ದೈಹಿಕ, ಮೌಖಿಕ ಅಥವಾ ಮೌಖಿಕವಲ್ಲದ ಇನ್ನಿತರೆ ಕೃತ್ಯಗಳು ಇವೆಲ್ಲವೂ ಲೈಂಗಿಕ ಕಿರುಕುಳ ಅಂತ ಅನ್ನಿಸ್ಕೊಳ್ಳುತ್ತೆ. ಇದಕ್ಕೆ ಶಿಕ್ಷೆ ಅಪರಾಧಿಗೆ 5 ವರ್ಷಗಳ ಕಠಿಣ ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನ ಕೂಡ ವಿಧಿಸಲಾಗುತ್ತೆ. ಎರಡನೇದಾಗಿ ಈ ಕಾನೂನು ಮಾತಾಡೋದು ವಾಯರಿಸಂ ಬಗ್ಗೆ. ಇದು IPC ಸೆಕ್ಷನ್ 354C ಅಡಿಯಲ್ಲಿ ಬರುತ್ತೆ. ಇಲ್ಲಿ ವಾಯರಿಸಂ ಅಂತಂದ್ರೆ ಏನು ಅಂದ್ರೆ ಮಹಿಳೆಯೊಬ್ಳು ಖಾಸಗಿ ಚಟುವಟಿಕೆಯಲ್ಲಿ ತೊಡಗಿದ್ರೆ ಅಂತಂದ್ರೆ, ಖಾಸಗಿ ಚಟುವಟಿಕೆ ಅಂತ ಹೇಳಿದ್ರೆ ಆಕೆ ಬಟ್ಟೆ ಬದಲಾಯಿಸಿರ್ಬೋದು, ಟಾಯ್ಲೆಟ್ ಅಲ್ಲಿ ಇರಬಹುದು, ಅಥವಾ ಬೇರೆ ಇನ್ನೊಂದು ವ್ಯಕ್ತಿಯ ಜೊತೆ ಇರಬಹುದು. ಖಾಸಗಿ ಚಟುವಟಿಕೆಯಲ್ಲಿ ತೊಡಗಿದ್ದು ಅವಳು ಸಾಮಾನ್ಯವಾಗಿ ಅಂತಹ ಕ್ಷಣದಲ್ಲಿ ಆಪಾದಿತನಾಗಲಿ ಇಲ್ಲದೆ ಹೋದ್ರೆ ಅವನ ಪರವಾಗಿ ಯಾರೇ ಆಗ್ಲಿ ತನ್ನನ್ನ ನೋಡಬಹುದು ಅಂತ ಆಕೆ ನಿರೀಕ್ಷಿಸದಂತಹ ಸಮಯದಲ್ಲಿ ಆಕೆ ಫೋಟೋ ತೆಗೆಯುವಂಥದ್ದು ಅಥವಾ ಅವಳನ್ನು ನೋಡುವಂಥದ್ದು ಮಾಡಿದ್ರೆ ಅದು ವಾಯರಿಸಂ ಅಂತ ಅನ್ನಿಸ್ಕೊಡುತ್ತೆ. ಈ ಒಂದು ವಾಯರಿಸಂ ಅಪರಾಧಕ್ಕೆ ಶಿಕ್ಷೆ ಏನಪ್ಪಾ ಅಂತ ಹೇಳಿದ್ರೆ 1 ವರ್ಷದಿಂದ 3 ವರ್ಷಗಳವರೆಗೆ ಜೈಲು ಹಾಗೂ ದಂಡ. ಮತ್ತೆ ಈ ಕೃತ್ಯವನ್ನ 2ನೇ ಬಾರಿಗೆ ಇಲ್ಲದ್ರೆ ಹಾಗೆ ಮುಂದುವರಿಸಿಕೊಳ್ತಾ ಹೋದ್ರೆ ಶಿಕ್ಷೆ ಕಠಿಣವಾಗ್ತಾ ಹೋಗುತ್ತೆ. 3 ವರ್ಷಗಳಿಂದ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ಹಾಗೂ ದಂಡವನ್ನ ವಿಧಿಸಲಾಗುತ್ತೆ. ಮೂರನೇದಾಗಿ ಈ ಕಾನೂನು ಮಾತಾಡೋದು ಹಿಂಬಾಲಿಸೋದು ಅಥವಾ ಗೂಢಚರ್ಯ ಮಾಡುವಂತಹ ಅಪರಾಧ. ಇದನ್ನ ನಾವು ಇಂಗ್ಲಿಷಲ್ಲಿ ಸ್ಟಾಕಿಂಗ್ ಅಂತ ಹೇಳ್ತೀವಿ. ಇದು IPC ಸೆಕ್ಷನ್ 354 ಅಡಿಯಲ್ಲಿ ಬರುತ್ತೆ. ಏನು ಸ್ಟಾಕಿಂಗ್ ಅಂದ್ರೆ? ಸ್ಟಾಕಿಂಗ್ ಅಂದ್ರೆ ವ್ಯಕ್ತಿಯೊಬ್ಬ ತನ್ನ ಅನಾಸಕ್ತಿಯನ್ನ ಹೇಳಿದ್ರೂ ಸಹ, ತನಗಿಷ್ಟ ಇಲ್ಲ ಅಂತ ಹೇಳಿದ್ರೂ ಸಹ ಆ ನಂತರವೂ ಅವನನ್ನ ಅಥವಾ ಅವಳನ್ನ ಹಿಂಬಾಲಿಸುವಂಥದ್ದು. ಈ ಹಿಂಬಾಲಿಸುವಂಥದ್ದು ದೈಹಿಕವಾಗಿ ಆ ವ್ಯಕ್ತಿ ಹೋಗೋ ಕಡೆ ಹಿಂದೆ ಹೋಗುವಂಥದ್ದು ಮಾಡ್ಬೋದು, ಅಥವಾ ಬೇರೆ ರೀತಿಯಲ್ಲಿ ಕೂಡ ಹಿಂಬಾಲಿಸುವಿಕೆಯನ್ನ ಮಾಡ್ಬೋದು. ಹೇಗೆ? ಅದು ಅಂತರ್ಜಾಲದ ಮೂಲಕ, ಇಮೇಲ್ ಮೂಲಕ, ಇಲ್ಲದೆ ಹೋದ್ರೆ ಯಾವುದೇ ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ಆ ವ್ಯಕ್ತಿಯ ಮೇಲೆ ನಿಗಾ ಇಡುವಂಥದ್ದು, ಹಿಂಬಾಲಿಸುವಂಥದ್ದು ಮಾಡಿದ್ರೆ ಅದನ್ನ ನಾವು ಸ್ಟಾಕಿಂಗ್ ಅಂತ ಹೇಳ್ತೀವಿ. ಅದನ್ನ ಮಾಡಿದ್ರೆ ಅದು ಅಪರಾಧ ಅಂತ ಹೇಳಿ ಈ ಒಂದು ಕಾನೂನು ಹೇಳುತ್ತೆ. ಅದರಿಂದ ಕೇವಲ ದೈಹಿಕವಾಗಿ ಹಿಂಬಾಲಿಸೋದು ಅಷ್ಟೇ ಅಲ್ಲದೆ ಇದು ಯಾವುದೇ ರೂಪದಲ್ಲಿ ಒಂದು ವ್ಯಕ್ತಿ ಮೇಲೆ ನಿಗಾ ಇಡುವಂಥದ್ದು, ಗೂಢಚರ್ಯ ಮಾಡಿದ್ರೆ ಅದು ಸ್ಟಾಕಿಂಗ್ ಅಪರಾಧವನ್ನ ಮಾಡಿದ ಹಾಗೆ ಆಗುತ್ತೆ. ಹೀಗೆ ಮಾಡೋ ಮೂಲಕ ಆ ಒಂದು ವ್ಯಕ್ತಿಗೆ ಭಯ ಆದ್ರೆ, ಆತಂಕ ಉಂಟು ಮಾಡಿದ್ರೆ, ಅಥವಾ ಅವರ ಮನಸ್ಸಿಗೆ ವ್ಯಥೆ ಆದ್ರೆ, ಅವರ ಮನಸ್ಸಿನ ನೆಮ್ಮದಿ ಇದರಿಂದ ಕೆಟ್ಟಿದ್ರೆ, ಇವೆಲ್ಲವೂ ಸ್ಟಾಕಿಂಗ್ನ ಪರಿಣಾಮ ಆ ಒಂದು ವ್ಯಕ್ತಿಯ ಮೇಲೆ. ಹೀಗಾದ್ರೆ ಆಗ ಅದು ಒಂದು ಅಪರಾಧವಾಗಿ ಪರಿಣಮಿಸುತ್ತೆ. ಮತ್ತೆ ಅದಕ್ಕೆ ಶಿಕ್ಷೆ ಕೂಡ ಈ ಕಾನೂನು ಮಾತಾಡುತ್ತೆ. ಇದರಡಿಯಲ್ಲಿ
ಸ್ಟಾಕಿಂಗ್ ಮಾಡಿದ್ದಾರೆ ಅಂತ ಸಾಬೀತಾದರೆ ಅಂತಹ ವ್ಯಕ್ತಿಗೆ 1 ವರ್ಷದಿಂದ 3 ವರ್ಷದವರೆಗೆ ಜೈಲು ಶಿಕ್ಷೆ ಹಾಗೂ ದಂಡವನ್ನು ವಿಧಿಸಲಾಗುತ್ತೆ. ಹೀಗೆ ಈ ಒಂದು ಏನು ಕಾನೂನಿದೆ, ಲೈಂಗಿಕ ಹಲ್ಲೆಯ ಕಾನೂನು, ಇದರಡಿಯಲ್ಲಿ ಈ 3 ಪ್ರಮುಖವಾದಂತಹ ಏನು ಅಪರಾಧಗಳಿದೆ, ಇದರ ಬಗ್ಗೆ ಈ ಕಾನೂನು ಮಾತಾಡುತ್ತೆ.